ನಿಖಿಲ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ 137 ಸೀಟ್ಗಳನ್ನು ಪಡೆದು ನೀವು ಹರಿದಿದ್ದೇನು ಅಂತ. 137 ಸೀಟ್ಗಳನ್ನು ಗೆದ್ದ ಮೇಲೆ ಹರಿಯುವಂಥದ್ದು ಏನೂ ಇರೋದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿ 2023ರ ಚುನಾವಣೆಯನ್ನು ಮಾಡಿ ರಿಸಲ್ಟ್ ಬರೋದಕ್ಕೂ ಮುಂಚೆ 137 ಸೀಟನ್ನೇ ನಾವು ಗೆಲ್ತೀವಿ ಅಂತ ಹೇಳೋದಕ್ಕೂ ಒಂದು ಕೆಪಾಸಿಟಿ ಬೇಕು. ಈ ಕೆಪಾಸಿಟಿ ನಿಮಗಾಗಲಿ, ನಿಮ್ಮ ತಂದೆಯವ್ರಿಗಾಗಲಿ ಅಥವಾ ನಿಮ್ಮ ತಾತನವ್ರಿಗಾಗಲಿ ಇದೆಯಾ? ನಾವಿಷ್ಟೇ ಸೀಟ್ಗಳನ್ನು ಗೆಲ್ತೀವಿ, ಇಷ್ಟೇ ಸೀಟ್ ಬರುತ್ತೆ, ನಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀವಿ ಅಂತ ಓಪನ್ ಆಗಿ ಯಾವುದೇ ಬೇರೆ ಪಕ್ಷದ ಬೆಂಬಲ ಇಲ್ಲದೆ ಕುಮಾರ ಅಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋ ಕೆಪಾಸಿಟಿ ನಿಮಗಾಗಲಿ, ನಿಮ್ಮ ಅಪ್ಪನಿಗಾಗಲಿ ಅಥವಾ ನಿಮ್ಮ ತಾತನಿಗಾಗಲಿ ಇದೆಯಾ? DCM ಆಗಿದ್ಕೊಂಡು CM ಆಗೋ ಕನಸನ್ನು ಕಾಣ್ತಿದ್ದೀರಿ ಅಂತ ಹೇಳ್ತೀರಿ. ಅವರಿಗೆ ಯೋಗ್ಯತೆ ಇದೆ, ಕೆಲಸ ಮಾಡಿದ್ದಾರೆ, ಇವತ್ತಲ್ಲ ನಾಳೆ CM ಆಗೇ ಆಗ್ತಾರೆ. ತಮ್ಮ ಸ್ವಂತ ಬಲದಿಂದ, ಸ್ವಂತ ಶ್ರಮದಿಂದ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡಿ CM ಆಗುವಂಥ ಯೋಗ್ಯತೆಯನ್ನು, ಅರ್ಹತೆಯನ್ನು ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಆದರೆ ನಿಮ್ಗಾಗತ್ತಾ? ನಿಮ್ಮಪ್ಪ CM ಆಗಬೇಕು ಅಂದರೆ ಒಂದು BJP ಅವ್ರ ಜೊತೆ ಸೇರ್ಕೋಬೇಕು, ಇಲ್ಲಾಂದರೆ ಕಾಂಗ್ರೆಸ್ ಜೊತೆ ಸೇರ್ಕೋಬೇಕು. ಇಬ್ರು ಕಡೆನೂ ಸೇರ್ಕೊಂಡು ಇಬ್ರಿಗೂ ನಾಮ ಇಟ್ಟಿದ್ದೀರಿ. ಇನ್ನು ನಿಮ್ಮ JDS ಪಕ್ಷದಿಂದ ನೀವು ಸ್ವತಂತ್ರವಾಗಿ ಗೆದ್ದು ಮುಖ್ಯಮಂತ್ರಿ ಆಗ್ತೀವಿ ಅಂತ ಏನು ಹೇಳ್ತಿದ್ದೀರಲ್ಲ, ಇದು ನಿಜವಾದ ಹಗಲುಗನಸು. ನಿಖಿಲ್ ಕುಮಾರಸ್ವಾಮಿ ಅವರೇ, ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಿಮಗಷ್ಟೇ ಅಲ್ಲ, ನಿಮ್ಮ ಇಡೀ ಫ್ಯಾಮಿಲಿಗಿಲ್ಲ. ಗೊತ್ತಿದೆಯಾ?